ಕೋಲಾರಕ್ಕೆ ಹೋಗಿ ಬಂದ್ಬಿಟ್ಟು ನಾನು ಬೈತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಅಲ್ಲೇ ಬರೋಕೆ ರೆಡಿ ಆಗಿದ್ದೆ. ಹೇಳಿದ್ಮೇಲೆ ಮಾಡಿದೆ. ಆಮೇಲೆ ಹಾಗೆ ಸರ್ ನೀವು ಹಾಕಿ ಮಲ್ಲಿಗೆ ಹಾರ ಕೊಡು, ಆಮೇಲೆ ರಗಡ ಹಾರ ಕೊಡು ಸರ್. ಸಾಕ ನಗರಸಭೆ ಅಧ್ಯಕ್ಷರು ಒಂದು 5 ನಿಮಿಷ ಹಂಗೆ ಇಲ್ಲೇ ಬಿಡಿಸ್ತೀನಿ. ನಾವಿನ್ನು ಭಾಗ ಬರ್ತಾವೆ. ಬರ್ರಿ ಸ್ವಲ್ಪ ಅಣ್ಣ ಬುಕ್ಕೆ ಎತ್ತ ಮೇಲೆ ಸೈಡ್ ಆಗ್ಬಿಡು. ಸರಿ ಸರಿ ಕೊಟ್ಬಿಟ್ರಿ. ಅಯ್ಯೋ ಕೆಲಸ ಮಾಡ್ಕೊಡ್ತೀನಿ ಮೇಡಮ್. ಒಂದು ಬಹಳ ಕಷ್ಟ ಕೊಡಲ್ಲ ನೀವು ನಾವು ಏನ್ ಹೇಳ್ಬೇಕಲ್ಲ ಬನ್ನಿ ಬರ್ರಪ್ಪ ಈ ಕಡೆ ಹೇಳ್ಬೇಕಲ್ಲ. ಆಯ್ತಾ ಏನು ಏರಿಯಾ ಬರ್ತಾ ಇದೆ ಸಂಪೂರ್ಣ ಕಾನ್ಸ್ಟೆನ್ಸಿನೇ. ಇಲ್ಲ ಇಲ್ಲಪ್ಪ ಏನಾಗುತ್ತೆ ಅಂದ್ರೆ ಬಂಗಾರ ಗಣಿ ಅಂತ ಹೇಳಿ ಮಾಡ್ಬೇಕಾದಾಗ ಮೇಡಮ್ ಅವ್ರು ನಾನು ಸಹಮತ ಕೊಟ್ಟೆ. ಒಂದು ಒಳ್ಳೆ ಕೆಲಸ ಹೇಳಿ ಮಾಡ್ಕೊಂಡಿದ್ದಾರೆ. ಅಲ್ಲ 700 ರೂಪಾಯಿ ಹೇಳಿದ್ದಾನೆ ನನ್ಗೆ ಗೊತ್ತಾಗಿದ್ದು ಐಡಿಯಾ ಇದ್ದು ನನ್ನ ಜಮೀನು ಐತೆ ಅಂತ ಗೊತ್ತಾಗಿತ್ತು. ಆಯ್ತು ಹೇಳಿ ತೋರಿಸ್ದೆ ಅಷ್ಟೇ. ಹಿಂದೆ ಬರಕ್ಕೆ ಹೇಳ್ರಿ ಅವನ್ನೆಲ್ಲ ಎಲ್ಲ ವಿಡಿಯೋ ನೀನು ಹೆಂಗ ಅರುಣ
ಅವ್ರು ಸರ್ಕಾರಿ ಅಧಿಕಾರಿಗಳು ಕರಿಯಪ್ಪ ತುಂಬ ಬಮ್ಮ ರೋಡ್ ಯಾವ ಕಡೆ ಬರ ಪಾಸ್ ಆಗುತ್ತಲ್ಲ ರೋಡ್ ಅದೇ ಅಲ್ಲಿ ಇಷ್ಟಿಲ್ಲ ಇಲ್ಲಿ ಆಯ್ತಾ ಇಲ್ಲ ಬರುತ್ತೆ ಅದು ಕಾಣುತ್ತೆ ಒಂಚೂರು ಕಮಿಷನರ್ ಬರ್ರಿ ಇಲ್ಲಿ ಇವರು ಕಮಿಷನರ್ ಬರ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಏನ್ ಮಾಡ್ತಾಳೆ ಅವರು ಅಮ್ಮ ಎಸಿ ತಹಸೀಲ್ದಾರ್ ಕರಿಯಮ್ಮ ಎರಡು ತಹಸೀಲ್ದಾರ್ ಕರಿ ಇದೀನ್ ಬೆಟ್ಟ ನಮ್ಮ ಬೆಟ್ಟ ದೇವಸ್ಥಾನ ಐತೆ ಬೇಡರೇ ಬೆಟ್ಟ ನಿಜ ಐತೆ ಇದೆಲ್ಲ ಸರ್ಕಾರದೇನಾ ಬೆಟ್ಟ ಬರ್ಲಿ ಅವ್ರು ಧರ್ಮೇಂದ್ರ ಬರ್ಲಿ ಪವನ್ ಇಲ್ಲೋದ್ರು ಈ ಕಡೆ ಬನ್ನಿ ಈ ಕಡೆ ದಾರಿ ಇದೆ ಈ ಕಡೆ ಬನ್ನಿ ಬರ್ರಿ ತಹಸೀಲ್ದಾರ್ ಒಂಚೂರು ಈ ಕಡೆ ದಾರಿ ಇದೆ ನೀಟಾಗಿ ಬನ್ನಿ ಟಿವಿ ವಿಡಿಯೋ ಬಂದ್ಬಿಟ್ಟಿದ್ದೀರಾ ಹೇಳು ಸರ್ ಅದು ಪವನ್ ಇಲ್ಲ ಧರ್ಮೇಂದ್ರ ದೇವರಾಜ್ ಎಷ್ಟಿದಿಂದ 1 ಕಿಲೋಮೀಟರ್ ಅಷ್ಟೇ ರೋಡು ಬಂದಿದ್ದು ನೀವು ಪ್ಲಾನ್ ಮಾಡಿದಿರಲ್ಲ ಎಲ್ಲಪ್ಪ ಪ್ಲಾನ್ ಎಲ್ಲ ಹೋಯ್ತು ಧರ್ಮೇಂದ್ರ ಹಿಂದೆ ಬರ್ತಾ ಇದ್ದಾರೆ ಇದು ಯಾವಾಗ ಸ್ವಲ್ಪ ಲೆವೆಲ್ ಆಗುತ್ತೆ ಲೆವೆಲ್ ಆದಾಗ ನೀವು ನಿಮ್ಮ ಬೇಗ ಹಿಂಗೆ ಹೋಗ್ಬೋದು ಹಿಂಗೆ ತಿರುಗಿಸಿ ಬೆಮೆಲ್ಲಿಂದ ಇಲ್ಲಿಂದ ಹೋದ್ರೆ ವಸಂತ ನಗರ ಬೆಮ್ಮೆಲ್ ವಸಂತ ನಗರ ಕೆನರಾ ಬ್ಯಾಂಕ್ ಇದೆಯಲ್ಲ ವಾಟ್ರಸ್ಗೂ ಇದಕ್ಕೆ ವಸಂತ ನಗರ ಮಧ್ಯೆ ರಸ್ತೆ ಇದೆ ಅಲ್ಲಿ ಹೋಗುತ್ತೆ 1 ಕಿಲೋಮೀಟರ್ ಹೀಗೇನೆ ಈಗ ಹೋದ್ರೆ ಬೆಮ್ಮಲ್ ಕ್ವಾರ್ಟರ್ಸ್ಗೂ ವಸಂತ ನಗರ ಮಧ್ಯೆ ರಸ್ತೆ ಇದೆ ಚಿಕ್ಕ ರಸ್ತೆ ಇದೆ ಸ್ವಲ್ಪ ಸುಧಾರಿಸ್ಕೋ ಆಯ್ತು ಇಲ್ಲ ಓಡ್ ಬಂದು ನನ್ನ ಕಾಲಾಗೆ ಕೂತು ಯಾಕೆ ಇಷ್ಟೊಂದು ಅಮ್ಮ ಇಲ್ಲಿ ಕನ್ಸಮೆ ಜವಾಬ್ದಾರಿ ಹಾಕಿದ್ರಲ್ಲ ಯಾವುದು ವೈಟ್ ಕಲರ್ ಇದು ಈಗ ನೋಡು ಇದು ಬಂದಿದೆಯಲ್ಲ ನಮ್ಮ 300 ಎಕರೆ ಯಾವ್ದು ಈ ಪೀಸ್ ಕ್ವಾರ್ಟರ್ಸ್ ಇರೋದಾ ಗೊತ್ತಾಯ್ತು ಇದು ಇದೆಯಲ್ಲ ಇದು ರಸ್ತೆ ಹೋಗ್ತೀವಿ ರಸ್ತೆಯಲ್ಲಿ ನಾವಿರೋದು ಎಲ್ಲಿಂತಿದ್ದೀವಿ ಈಗ ಇಲ್ಲಿದ್ದೀವಿ ನಾವು ಅದು ನ್ಯಾಷನಲ್ ಹೈವೇ ಇಲ್ಲಿದ್ದೀವಿ ನಾವು ಹೈವೇ ಯಾವುದು ಈಗ ಇದು ಹೈವೇ ಈ ಕಡೆ ಬರ್ತದೆ ಇದಲ್ಲ ಇದೇನು ನಾವು ಬಂದ ಪ್ರಪೋಸ್ಡ್ ರಿಂಗ್ ರೋಡ್ ಪ್ರಪೋಸ್ ರಿಂಗ್ ರೋಡ್ ನಮ್ಮ ಜಾಗದಲ್ಲಿ ಹೋಗ್ತಾ ಇದೆ ಪ್ರಪೋಸ್ ರಿಂಗ್ ರೋಡ್ ಇಂದ ಹೋಗ್ತಾ ಇರೋದು ಇದು ಎಕ್ಸ್ಪ್ರೆಸ್ ಇಲ್ಲಿಂದ ಟೋಲ್ ಇದು ಬಿಡಿ ಪ್ರಪೋಸ್ 25 ವರ್ಷ ಆಯ್ತು ಹೌದಾ ಅಲ್ಲೇ ಏನಾದ್ರು ಆಗಿದೆಯಾ ಇಲ್ಲಿಂದ ಏನೋ ಕಟ್ಟವ್ರ ಏನಾದ್ರು ಒಂದು ಪೀಸ್ ಕೂಡ ಕಟ್ಟಿಲ್ಲ ಅದಲ್ಲಪ್ಪ ಖಾಲಿ ಆಯ್ತಾ ಮನೇಲಿ ಕಟ್ಟವ್ರ ಮಾಡೋಣ ಬಿಡು ಯಾವ್ದು ರೋಡು ಎಲ್ಲ ಪೂರ್ತಿ ಮನೆಗಳ ಹೋಗಿದ್ದಾವೆ ಈ ರೋಡಲ್ಲಪ್ಪ ಹೌದೌದೌದು ಪೂರ್ತಿ ರೋಡಲ್ಲಿ ಖಾಲಿ ಇದೆ ನೋಡಿದ್ದೀನಿ ಎಲ್ಲ ಒಂದ್ ನಿಮಿಷ ಆಯ್ತು ನೀವು ಹೇಳಿರಂತೆ ಒಂದೇ ಈ ಜಾಗ ಕ್ಲಿಯರ್ ಇದೆ ಈ ಜಾಗ ಇದು ನಮ್ ಸಮಸ್ಯೆ ಇಲ್ಲ ನಮ್ ಜಾಗ ದೂರ ಇದೆ ಇದು 300 ಎಕರೆ ಕರೆಕ್ಟ್ ಐತೆ ಇದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ ನಾನು ಇದಕ್ಕೆ ದಾರಿ ಮಾಡಕ್ ನೋಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಇಲ್ಲಿಂದ ಇಲ್ಲಿಗೆ ಇದು ಎಕ್ಸ್ಪ್ರೆಸ್ ವೇ ಅಲ್ಲೇನಪ್ಪ ಎಕ್ಸ್ಪ್ರೆಸ್ ವೇ ಇದೇನಿದು ಟೋಲ್ಗೆ ಟೋಲ್ ರೋಡ್ ಇಲ್ಲಿಂದ ಇಲ್ಲಿ ಬಿಟ್ಬಿಡ್ರಿ ನಾನು ಹೇಳ್ತಾ ಇರೋದು ಈ ಟೋಲ್ ಈಗ ನಿಮ್ಮನ್ನ ರಿಸೀವ್ ಮಾಡ್ಕೊಂಡಿದ್ದು ಇಲ್ಲಿ ಇಲ್ಲಿ ಆಯ್ತು ನಾವ್ ಇಲ್ಲೆಲ್ಲ ಒಂದ್ ದಾರಿ ಬರುತ್ತೆ ಅದರಿಂದ ಹಿಂಗ್ ರೌಂಡ್ ಹಾಕೊಂಡು ಇಲ್ಲಿ ಬಂದಿದೀವಿ ಈಗ ಈ ರಿಂಗ್ ರೋಡ್ ಡಿಕೆ ಅಲ್ಲಿ ಆಲ್ರೆಡಿ ಪ್ಲಾನ್ಸ್ ಎಲ್ಲ ಆಯ್ತು ಅವ್ರು ಏನ್ ಹೇಳ್ತಾರೆ ಬರ್ತದೆ ಕೇಳಿಸ್ಕೊಳ್ಳಿ ಇದನ್ನ ಬೇಕಾದ್ರೆ ಒಂದು ಸ್ಯಾಟಲೈಟ್ ರೋಡ್ ಸರ್ವೆ ಮಾಡ್ಬೇಕು ಇಲ್ಲಿ
ಮಾಡಿಕೊಂಡು ಈ ರಸ್ತೆ ಈ ರಸ್ತೆಯಿಂದ KGF ರಸ್ತೆಯಿಂದ ಇಲ್ಲಿಗೆ ಈ ರಸ್ತೆ ಇದೆಯಲ್ಲಣ್ಣ, ಇದು KGF ರಸ್ತೆ, ಇದು ಪ್ರಾಪರ್ಟಿ ಇಷ್ಟೇ. ಇಲ್ಲಿ ಬೆಂಬಲನೇ ಆದರೂ ಕೂಡ ಒಂದು 50-100 ಅಡಿ ಕೊಟ್ಬಿಟ್ರೆ ನಮಗೆ ಅವರು ಖಾಲಿ ಕೋಟಸ್ ಖಾಲಿ ಇದೆ. ಇದು ನನ್ನ ರಸ್ತೆ ಇಲ್ಲಿ 30 ಅಡಿ ಇದೆ. ಇದು ಡಬಲ್ ರೋಡ್, ಇದು ಹೇಳೋದು ರೋಡಿಂದ ಡಬಲ್ ರೋಡ್. ಈ ಪಾಯಿಂಟ್ 500 ಮೀಟರ್ಸ್. ಒಂದು ನಿಮಿಷ ನೋಡೋಣ. ಇದು KGF ಡಬಲ್ ರಸ್ತೆ ಇದೆ. ಈಗ ಬಂಗಾರಪೇಟೆ ಡಬಲ್ ರಸ್ತೆ ಮಾಡ್ತಾ ಇದ್ದೀನಿ. ಈಗ ನೀನು ಅಲ್ಲಿ ಮಾಡ್ತಾ ಇದ್ದೀನಿ, ಅಲ್ಲಿ ಮಾಡಿ ಈ ಡಬಲ್ ರಸ್ತೆವರೆಗೂ ಮಾಡ್ತೀನಿ. ಇಲ್ಲಿನ ಓನ್ಲಿ 500 ಮೀಟರ್ ಅಷ್ಟೇ. ಇದು ಇದೆಲ್ಲ ಬೆಂಬಲ ಗಾಲ್ಫ್, ಇದು ಯಾವುದು ಮೋದಿ ಗಾಲ್ಫ್, ಇದು ಈ ಗಾಲ್ಫೇ ನಮ್ದೆಲ್ಲ ಜಾಗದಲ್ಲಿ. ಈಗೆಲ್ಲಿ ಇದೇ ನಮ್ಮ ಜಾಗ, ಇಷ್ಟೇ. ಇಷ್ಟು ದಿವಸ ಎಂಟ್ರಿ ಆಗಿಬಿಟ್ರೆ ಇದು BML ಕ್ವಾರ್ಟರ್ಸ್ ಜಾಗ. ಇದು ನಾವು ಎಕ್ಸಿಸ್ಟಿಂಗ್ ರೋಡು, ನಾವು ಬಿಟ್ರೆ ರಸ್ತೆ. ಇದು ಈ ಇದೇನೋ ಬೆಂಬಲ ಒಪ್ಕೊಂಡು ರಸ್ತೆಗೆ ಸ್ವಲ್ಪ ಕೊಟ್ಬಿಟ್ರೆ, ಈ ಕಡೆ 3 ಅಡಿ ಕೊಟ್ಬಿಟ್ರೆ ಇದೇ ಇಸ್ ಕಡೆ ಏನಾಯ್ತಾ ಯಾವುದು ಮನೆಗಳು, ಈ ಕಡೆ ಮನೆಗಳು, ಈ ಕಡೆ ಖಾಲಿ ಜಾಗ. ಇದು ಬೆಂಬಲ ಕ್ವಾರ್ಟರ್ಸ್, ಇದು ಪ್ರೈವೇಟ್ ಲೇಔಟ್. ನಮ್ದು ವಸಂತ ನಗರ, ಇದು ಪ್ರೈವೇಟ್ ಮನೆಗಳಾಗಿದೆ. ವಾಪಸ್ ನಾವು ಹಿಂಗೆ ಹೋಗ್ತೀವಿ. ಈಗ ಇದೊಂದು ಪ್ರಪೋಸಲ್ ತಗೊಳ್ರಿ, ಇದೊಂದು ಪ್ರಪೋಸಲ್ ತಗೊಳ್ಳಿ. ಇದರಲ್ಲಿ ನಮ್ಮ ಎಕ್ಸ್ಪ್ರೆಸ್ ವೇ ಎಲ್ಲಿ ಬಂತು? ಇಲ್ಲಿ ಈಗ ನನಗೆ ಇದೊಂದು ಪ್ರಪೋಸಲ್ ಬೇಕು. ಈ ಲ್ಯಾಂಡ್ಗೆ ಇದೊಂದು ಪ್ರಪೋಸಲ್, ಎರಡು ಮಾಡೋಣ. ಎಕ್ಸ್ಪ್ರೆಸ್ ಹೈವೇ ಇರೋದು ಇಲ್ಲಿ, ಎಕ್ಸ್ಪ್ರೆಸ್ ವೇ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ ಹೈವೇ ಇರೋದು ಇದು ಏನು ರಿಸ್ಕ್ ಆಗುತ್ತೆ ಅಂದರೆ, ಏನು ರೆಂಟ್ ಕೊಡಬೇಕು ಅಲ್ಲ ಅವರು, ಬೇಡ ಇಲ್ಲಿ ಟೋಲ್ ಹತ್ರ ರೆಂಟ್ ಕೊಡೋದು. ಅದಕ್ಕೆ ಈಗ ಒಂದು ನಿಮಿಷ ಅಮ್ಮ, ಅದಕ್ಕೆ ಟೋಲ್ ಹತ್ರ ಕೊಡೋಗಿದ್ರೆ ಇದ್ರಾಗ ಇದ್ದಾಗ ಕೊಡ್ಬೇಕು. ಇಲ್ಲಿಂದ ಇದು ಮಾಡ್ಕೊಂಡ್ರೆ ಸಾಕಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿಂದ ನಾನು ಹೇಳೋದು ಇನ್ವೆಸ್ಟರ್ಸ್ ಯಾರು ಬಂದವರು ಅವ್ರವ್ರು ಕೊಟ್ಟಿದ್ದು ಎಕ್ಸ್ಪ್ರೆಸ್ ತೋರಿಸ್ಬಿಟ್ಟು ನೋಡ ಎಂತ ಲ್ಯಾಂಡ್ ಐತೆ ಅಂದ್ರೆ ಈಸಿ ಆಯ್ತದೆ ಅಂತ. ಎರಡೂ ಕೊಡೋಣ ಅಂತ. ಈ ರಸ್ತೆನೂ ಮಾಡೋಣ, ಆ ರಸ್ತೆನೂ ಮಾಡೋಣ. ಈ ರಿಂಗ್ ರೋಡಿಂದ ಒಂದು ಸರ್ವೆ ಮಾಡಿಸಿ, ಈ ಮತ್ತೆ ಮನೆಗೆ ಬರ್ತಾವ, ಕೆರೆ ಬರ್ತಾವ, ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ರಿ. ವಿಲ್ ಅಕ್ವೈರ್ ದ ಲ್ಯಾಂಡ್ ಓನ್ಲಿ ಫಾರ್ ದ ರೋಡ್. ಇದು ವರ್ಕ್ ಇಂಟ್ರೆಸ್ಟ್ ಮಾಡಿ ಇದು ಒಂದು ಮಾಡಿಸ್ಕೊಂಡ್ಬಿಟ್ರೆ ನಮಗೆ ಇದು ಅಲ್ಲೇ ಕೊಡೋದಾ? ಇಲ್ಲೇನಾ? ಇಲ್ಲೇ ಕೊಡೋಣ. ದೀಪಕ್ ಸರ್ ಅಣ್ಣ ಈ ಕಡೆ ಆ ಕಡೆ ಕೊಟ್ಬೇಡ ನಾವು ಇಸ್ಲ ನಮ್ಮ ಕಣ್ಣ ಸಮಾಧಾನವಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು. ಇದು ಚರಿತ್ರೆ ಸೃಷ್ಟಿ ಮಾಡುವಂತ ಪ್ರಾಜೆಕ್ಟ್. ಇದು ಆಗಿದೆ 1 ಗಂಟೆ ಕಾಲ ನಿಧಾನ. ಸಂಪೂರ್ಣ ಬೆಂಬಲ. ಕೋಲಾರ ಜಿಲ್ಲೆ KGF ಮತ್ತೆ ಬಂಗಾರಪೇಟೆ ಮಧ್ಯದಲ್ಲಿ ಸುಮಾರು 300 ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ. ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ KGF ಶಾಸಕರಾದ ರೂಪಕಲಾ ಅವರು, ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮಗೆ ಸಿಕ್ಕಿದೆ. ರಿಂಗ್ ರೋಡ್ಗೆ ಭಾಳ ಹತ್ರ ಇರುವಂಥದ್ದು, ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್. ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು 1000 ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ. 1000 ಕೋಟಿಗಳ ವೆಚ್ಚದಲ್ಲಿ ನಾನು ಹೌಸಲ್ಲಿ ನಾನು ಆನ್ಸರ್ ಮಾಡಿದೆ. 1000 ಕೋಟಿ ವೆಚ್ಚದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನಂದರೆ ಇಲ್ಲಿ ಸಾಫ್ಟ್ವೇರ್, ಹಾರ್ಡ್ವೇರ್ ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಸ್ಕೂಲು, ಕಾಲೇಜು, ಮತ್ತು ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ವಸತಿ ಸಮುಚ್ಚಯ, ಈ ಥರ ಬ್ಯಾಂಕ್ಸು ಎಲ್ಲನೂ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸು ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ. ನಾನು ಇದು 3ನೇ ಸರಿ ಬರ್ತಾ ಇರೋದು. ನಾನು ನಮ್ಮ ಶಾಸಕರು ನಾವು ಮಾತಾಡಿದ್ವಿ. ಇದೊಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರ್ ಥರ. ಈಗ ಬ್ಯಾಂಗ್ಳೂರಲ್ಲಿ ಎಲ್ಚಿಟಾ ಅಂತ ಒಂದು ದೊಡ್ಡ ಕಂಪ್ನಿ ಇದೆ, ಅಲ್ಲಿ ಅವ್ರದ್ದೇ ಆದ ಫೆಸಿಲಿಟೀಸ್ ಒಳ್ಳೆ ಫಾರಿನ್ ಥರ ಇರ್ತದೆ. ಅದು ಇದು ನಮ್ಮ ಕನಸಿನ ಪ್ರಾಜೆಕ್ಟು. ಮತ್ತು ಈಗ ನಮಗೆ ಭಾಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರೋವಂಥದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇರುವಂಥದ್ದು. ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾವು ಮಾಡಬೇಕು. ಕೋಲಾರ ಮುಂಚೆ KGF ಏನು ಗೋಲ್ಡ್ ಮೈನು, ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿತ್ತು,
ಅದನ್ನ ಉಳಿಸ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಸ್ಥಳ ಗುರುತಿಸಿದ್ರು ಏನು ಮಾಡಿದ್ರು? ಇಲ್ಲ, ಸ್ಥಳ ಗುರುತಿಸಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂದು ಹೆಚ್ಚು ಕಮ್ಮಿ 1 ವರ್ಷ ಆಯ್ತು. ಒಂದು ವರ್ಷಕ್ಕೆ ಮುಂಚೆನೇ ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೆ ಬಂತು. ಮುಂಚೆ BML ಜಾಗ 1000 ಎಕರೆ 900 ಎಕರೆ ಅವ್ರು ವಾಪಸ್ ನಮ್ಗೆ ಕೊಡಬೇಕಾಗಿತ್ತು. 600 ಎಕರೆ 999 ಎಕರೆ KIDPಗೆ ಒಂದು 688 ಮತ್ತು ನಮ್ಗೊಂದು 300, ಒಟ್ಟಾರೆ 1000 ಎಕರೆ ಇತ್ತು. ಅದರಲ್ಲಿ ನಾವಿಬ್ಬರು ಹಂಚ್ಕೊಂಡಿದ್ದೀವಿ. ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು, ರೂಪಂದು ಮತ್ತು ನಮ್ಮ ನಾರಾಯಣ ಸ್ವಾಮಣ್ಣಂದು, ನಮ್ದೆಲ್ಲ ಇದು ಕನಸಿನ ಒಂದು ಪ್ರಾಜೆಕ್ಟ್. ನಾನು ನೆನ್ನೆ ಹೌಸಲ್ಲಿ ಹೇಳಿದ್ದೀನಿ, 1 ವರ್ಷದಲ್ಲಿ ಈ ಎಲ್ಲ PPP ಮಾಡಲ್ ಮಾಡೋದು. ಯಾಕಂದರೆ ಸರ್ಕಾರದಲ್ಲಿ 1000 ಕೋಟಿ ವೆಚ್ಚ ಆಗ್ತದೆ. ಇದಕ್ಕೆ PPP ಮಾಡಲ್ ಭಾಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ಒಂದು ರಸ್ತೆ ಮಾಡಿದ ತಕ್ಷಣ ಯಾರು ಬೇಕೋ ಬರ್ತಾರೆ. ಕೋಲಾರ ಜಿಲ್ಲೆಗೆ ಎಲ್ಲ ಎಲ್ಲರೂ ಮೆಡಿಕಲ್ ಕಾಲೇಜು, APMC ಮಾರ್ಕೆಟ್, ಇಂಟಿಗ್ರೇಟೆಡ್ ಟೌನ್ಶಿಪ್ ಈಗ ಒಂದು ಹೇಳ್ತೀನಿ ಕೇಳಿ. PPP ಮಾಡಲಂದ್ರೆ ತಾವ್ಯಾರು ದಯವಿಟ್ಟು ಇದನ್ನ ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಟೋಲ್ಸ್ ಇದೆಯಲ್ಲ, ಏರ್ಪೋರ್ಟ್ ಇದೆಯಲ್ಲ, ಯಾವ ಮಂಡಲಲ್ಲಿ ಮಾಡಿರೋದು PPP ಮಾಡಲ್. PPP ಮಾಡಲ್ ಅನ್ನೋದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಇವತ್ತು ಕರ್ನಾಟಕದಲ್ಲಿರುವಂತ ಎಲ್ಲ ಈಗ ಹೊಸಕೋಟೆ ರೋಡ್ ಬರ್ತೀವಲ್ಲ, ಎಂತ ಆದದ್ದು ಮೆಡಿಕಲ್ ಕಾಲೇಜಿಗೆ ಯಾವುದು ಇಲ್ಲ ಅಂತ. ಈಗ ನಗರಾಭಿವೃದ್ಧಿ ಇಲಾಖೆಯಿಂದ ಇಂಟಿಗ್ರೇಟೆಡ್ ಟೌನ್ಶಿಪ್ ಇತ್ತಾ, ಇದು ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್. ಅದೇ ತರ ಒಂದು ಹೊಸ ನಾವು ಕಂಡುಹಿಡಿಬೇಕಲ್ಲ. ಸರ್ಕಾರದಲ್ಲಿ ಹಣ ಬರೋ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ದುಡ್ಡು ಕೊಡಬೇಕು, ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಅದ್ರ ಬದಲು ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದ್ರೆ ನಮ್ಮ ಜನಗಳಿಗೆ ಕೆಲಸ ಸಿಗ್ತದೆ, ಆರ್ಥಿಕವಾಗಿ ಕೆಲಸ ಜಾಸ್ತಿ ಆಗಲ್ಲ. PPP ಮಾಡಲ್ಲಿ ಇಲ್ಲಿ ಕೆಲಸ ಕೊಟ್ರೆ ಬಿಜೆಪಿಗೆ ನೀವು ವಿರೋಧ ಮಾಡಿದ್ರೆ ನೀವು ಮಾಡ್ತಾ ಕಟ್ಟಿರೋದು ಕೊಡ್ಬೇಡ್ರಿ ಅಂತ ನೋಡಿ. ಕನ್ಫ್ಯೂಸ್ ಮಾಡ್ಕೊಂಬೇಡಿ ದಯವಿಟ್ಟು. ಡೋಂಟ್ ಇಂಟರ್ಪ್ರೆಟ್. ನೀವು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಖಾಸಗಿತನ ಅಂದ್ರೆ ನಾವು ಕಟ್ಟಿ ನೆಹರು ಕಾಲದಿಂದ, ಇಂದಿರಮ್ಮನ ಕಾಲದಿಂದ ಕಟ್ಟಿರುವಂತ ಬಿಲ್ಡಿಂಗ್ಗಳು ತಗೊಂಡೋಗಿ ಏರ್ಪೋರ್ಟ್ಗಳು ಕಟ್ಕೊಂಡೋಗಿ ಯಾರೋ ಪ್ರೈವೇಟ್ ಅನ್ನು ಕೊಡೋದು ನಮ್ಮ ವಿರೋಧ. ಫಸ್ಟ್ ಸ್ಟಾರ್ಟಿಂಗ್ ದುಡ್ಡು ಹಾಕಿ ಕಟ್ಟೋದು ಪ್ರೈವೇಟ್ ಅನ್ನು, ಅದನ್ನ ಸಪೋರ್ಟ್ ಮಾಡಬೇಕು. ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂಥದ್ದಲ್ಲ. ಸರಿಯಾಗಿ ಯೋಚನೆ ಮಾಡ್ಬೇಕು. ತಾವೆಲ್ಲ ಬುದ್ಧಿವಂತರಿದ್ದೀರಿ. ಕಟ್ಟಿರುವಂತ ಕಟ್ಟಡಗಳನ್ನ ಯಾರಿಗೋ ಮಾರೋದು, ಯಾರಿಗೋ ಲೀಸ್ ಕೊಡೋದು ಅದು ಬೇರೆ, ದುಡ್ಡು ಹಾಕಿ ಕಟ್ಟುವಂಥದ್ದು ಬೇರೆ. ಸರ್ಕಾರದ್ದು ನಾವು ಜಮೀನು ಕೊಡೋದು ಅಷ್ಟೇ ಕೆಲಸ. ಇದೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಪ್ರೈವೇಟ್ ಪಾರ್ಟ್ನರ್ಶಿಪ್. 30ರಿಂದ 50 ವರ್ಷ ಬಂಡವಾಳ ಹಾಕಿದ ಮೇಲೆ ಯಾವುದೇ ಒಂದು PPP ಮಾಡೆಲ್ ಅಲ್ಲಿ ಪ್ರಾಜೆಕ್ಟ್ಸ್ ಏನಾದ್ರು ಬಂದಾಗ 30 ವರ್ಷದ ಮೇಲೆ ಅಥವಾ 35 ವರ್ಷದ ಮೇಲೆ ಸರ್ಕಾರ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಅದಾದ್ಮೇಲೆ ಅವ್ರ ಸರ್ಕಾರದ ಇನ್ನೊಂದು ರಿನಿವಲ್ ಸಿಗ್ಬೋದು. ಅದಾದ್ಮೇಲೆ ವಾಪಸ್ ಕೊಡ್ಬೇಕಾಗ್ತದೆ. ಅವ್ರು ವಾಪಸ್ ಹೋಗ್ಬೇಕು. ಮೆಡಿಕಲ್ ಕಾಲೇಜ್ ಟೋಲ್ಸ್ ಎಲ್ಲ ಸರ್ಕಾರ, ನ್ಯಾಷನಲ್ ಹೈವೇ ಟೋಲ್ಸ್ ಎಲ್ಲ ಅವರಿಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಅವ್ರ ಸರ್ಕಾರದ ಹದ್ದುಬಸ್ತಿಗೆ ವಾಪಸ್ ಕೊಡ್ಬೇಕಾಗಿರುತ್ತೆ. ಅದೇ ಅಗ್ರಿಮೆಂಟ್ ಆ ತರ ಆಗಿರುವಂತದ್ದು. ಈಗೂ ಕೂಡ ಈಗ ಬೆಂಗಳೂರು ಏರ್ಪೋರ್ಟ್ ಬಿಟ್ಬಿಡಿ, ಈಗ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಗೇನು ಇಲ್ಲಿ ಕೋಲಾರ ಜನತೆಗೆ, ಓದ್ಕೊಂಡಿರೋರಿಗೆ, ಸ್ಕಿಲ್ಡ್ ಯಾರು ಓದ್ಕೊಂಡಿರೋ ವಿದ್ಯಾವಂತರಿಗೆ ಕೆಲಸ ಸಿಗ್ಬೇಕು, ಸರ್ಕಾರಕ್ಕೂ ಲಾಭ ಬರಬೇಕು. ಈ ಜಾಗ ನೋಡಿದ್ರಲ್ಲ ನೀವೇ, ಇದು ವೇಸ್ಟ್ ಆಗಿ ಇದೆ. ಈ ಜಾಗನ, ಈ ಬರಡು ಭೂಮಿ ತರ ಇರುವಂತ ಜಾಗನ ಅತ್ಯಂತ ಫಲಯುಕ್ತ ಜಾಗ ಮಾಡೋದನ್ನೋದೇ ಉದ್ದೇಶ. ಸಂಪದ್ಭರಿತ, ಎಕ್ಸಾಕ್ಟ್ ವರ್ಡ್ ಸಂಪದ್ಭರಿತ. ಸಂಪತ್ತು ಅಂದ್ರೆ ದುಡ್ಡು, ಜನಗಳಿಗೂ ದುಡ್ಡು ಬರ್ಬೇಕು, ಸರ್ಕಾರಕ್ಕೂ ದುಡ್ಡು ಬರ್ಬೇಕು. ಇಲ್ಲಿ ಬಂದ್ರೆ ಈ ಚಿತ್ರಣನೇ ಚೇಂಜ್ ಇರಬೇಕು. ಆ ತರ ಒಂದು ಸಂಪದ್ಭರಿತ ಜಾಗ ಮಾಡೋದೇ ನಮ್ಮೆಲ್ಲರೂ ಉದ್ದೇಶ. ಸರ್, ಒಟ್ಟಿಗೆ 3 ಜನ ನೋಡಿ ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ಶಾಸಕರ ಮೇಲೆ ಸಾಕಷ್ಟು ವೈಮನಸ್ಸು ಐತೆ ಅಂತ ನೋಡ್ರಿ. 1 ನಿಮಿಷ ಕೇಳ್ರಿ. ನಾರಾಯಣ ಸ್ವಾಮಣ್ಣ ನಮ್ಮ ಅಣ್ಣ, ರೂಪ ನನ್ನ ತಂಗಿ, ಯಾಕೆ ಅರ್ಥ ಆಯ್ತಲ್ಲ? ಮಂಜು ನನ್ನ ತಮ್ಮ, ಯಾರು ನಂಜೇಗೌಡರು ನಮ್ಮ ಅಣ್ಣ, ಅನಿಲ್ ನನ್ನ ತಮ್ಮ. ಈ ತರ ಎಲ್ಲ ಸಂಸಾರಸ್ಥರು ಎಲ್ಲ ನಾವೆಲ್ಲ ಸ್ವಂತ ಅಣ್ತಮ್ಮಂದ್ರೆ ಜಗಳ ಆಡ್ಕೊಂಡು ಫೈಟಿಂಗ್ ಆಡ್ತಾರೆ ನೋಡ್ರಿ. ಆಂತರಿಕ ಪ್ರಜಾಪ್ರಭುತ್ವ ಇರೋದು ಕಾಂಗ್ರೆಸ್ ಪಾರ್ಟಿ. ನನ್ನ ಮೇಲೆ ಕಾಮೆಂಟ್ ಮಾಡಕ್ಕೆ ನಾರಾಯಣ ಸ್ವಾಮಣ್ಣಗೂ ಅಧಿಕಾರ ಐತೆ, ರೂಪನ್ಗೂ ಏನಣ್ಣ ನೀನು ಅಂತ ರೋಪಕ್ಕೂ ರೂಪನ್ಗೂ ಅಧಿಕಾರ ಐತೆ. ಅದೇ ತರ ಅವ್ರಿಬ್ರಿಗೂ ರೋಪಕ್ಕಕ್ಕೆ ನನ್ಗೂ ಅಧಿಕಾರ ಐತೆ. ನಾವ್ ಯಾರು ಕಾಂಗ್ರೆಸ್ ಪಾರ್ಟಿ ಯಾವ ಬೀದಿ ಬಡಿದಾಟನೂ ಇಲ್ಲ ನೋಡ್ರಿ. ಸುಮ್ನೆ ನೀವು ಲಾಸ್ಟ್ ಟೈಮ್ ನಿಮ್ಗೆ ಒಂದ್ ಹೇಳ್ತೀನಿ. ಲಾಸ್ಟ್ ಟೈಮ್ ನೀವು ಒಂದ್ ನನ್ ಕ್ವಶನ್ ಕೇಳಿದ್ರಿ, ಏನ್ ಸರ್ ರೂಪ ಬಂದಿಲ್ಲ, ನಾರಾಯಣ ಸ್ವಾಮಣ್ಣ ಬಂದಿಲ್ಲ ಕಾರ್ಯಕ್ರಮಕ್ಕೆ. ನಾನೇನ್ ಹೇಳ್ದೆ ನೋಡ್ರಿ, ಇದು ಸರ್ಕಾರಿ ಕಾರ್ಯಕ್ರಮ. ನಾನಾಗ್ಲಿ, ಶಿವರಾಜ್ ತಂಗಡಿಗೆ ಆಗ್ಲಿ, ಯಾರೇ ಬರ್ಲಿ,
ಬಿಡ್ಲಿ ಸರ್ಕಾರಿ ಕಾರ್ಯಕ್ರಮ ನಮ್ಮ ದಲಿತ ಬಂಧುಗಳು ಮಾಡಿರೋದು SC ST ನನ್ನ ಬಂಧುಗಳು ಮಾಡಿರೋದು ನಡೀತದೆ ಅಂತ ಹೇಳಿ ನೀವು ಅದನ್ನೇ ಹೋಗಿ ನಾನ್ ಜೊತೆ ಐ ಟೋಲ್ಡ್ ಮೈ ಸೆಲ್ಫ್ ಐ ಟೋಲ್ಡ್ ಮೈ ಸೆಲ್ಫ್ ನಾನೇ ಅದು ಮುಂಚೆ ಏನ್ ಹೇಳ್ದೆ ನಾನು ನನ್ನ ಜೊತೆ ಅಂತ ಹೇಳಿಲ್ವಾ ನಾನು ಬಿಡ್ತಿ ಸುರೇಶ ಬರ್ಲಿ ಎಲ್ಲರೂ ಹೇಳ್ಬಿಡೋಣ ರೂಪ ಮೈ ಸೆಲ್ಫ್ ಐ ಟೋಲ್ಡ್ ಮೈ ಸೆಲ್ಫ್ ನಾನ್ ಬರ್ದೇ ಇರ್ಲಿ ಮಿನಿಸ್ಟರ್ ಇದ್ರು ಶಿವರಾಜ್ ತಂಗಡಿಗೆ ಅವ್ರು ಬರ್ದೇ ಇರ್ಲಿ ಯಾರು ಬರ್ದೇ ಅನ್ನೋನು ನಮ್ಮ SC ಮಂದಿ ನಮ್ಮ ಅಣ್ಣ ತಮ್ಮಂದಿರು ಇರ್ತಾರೆ ಅವ್ರ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ದು ಇದ್ರಲ್ಲಿ ಭಿನ್ನಾಭಿಪ್ರಾಯ ಅಂತ ತಿಳ್ಕೊಂಬಾರ್ದು ನೀವು ಬೇರೆ ತರ ಅಲ್ಲಿ ಏನೋ ಹೋಗಿ ಯಾರಿಗೆ ನೋಡ್ರಿ ಅಧಿಕಾರಿಗಳು ಯಾವ ಭಿನ್ನಾಭಿಪ್ರಾಯ ಏನು ಇಲ್ಲ ನಾರಾಯಣ ಸಾಮಾನ್ಯನು ಕರೆದಿದ್ರು ರೂಪಮ್ಮನ್ನು ಕರೆದಿದ್ರು ಬೇರೆ ಅನ್ಯ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕೆ ಅವ್ರು ಬರಕ್ಕಾಗಿಲ್ಲ ಕೋಪಕ್ಕೆ ಏನೋ ಯೋಜನೆ ಸಂಪೂರ್ಣ ನಾನು ಹೇಳಿದ್ನಲ್ಲ ಒಂದ್ ನಿಮಿಷ ಮಾತಾಡಕ್ ಬಿಡಿ. 2,000 ಕೋಟಿ ಪ್ರಾಜೆಕ್ಟ್ ಅಂತ ಇನ್ನು ಕರೆಕ್ಟ್ DPR ಮಾಡಿದ್ಮೇಲೆ ಇಲ್ಲಿ ಏನೇನ್ ಪ್ರಾಜೆಕ್ಟ್ ಬರ್ತದೆ ಎಷ್ಟು ಖರ್ಚು ಆಗ್ತದೆ ಅದನ್ನೆಲ್ಲ ನಿಮ್ ಮುಂದೆ ಹೇಳಿ ಕೋಲಾರದ ನಿಮ್ಗೆ ತಾನೇ ನಾನು ಹೇಳ್ಬೇಕು. DPR ಮಾಡ್ಲಿಕ್ಕೆ KDFC ಅಧ್ಯಕ್ಷರು DPR ಮಾಡೋಕೆ ಆಮೇಲೆ 4G ಎಕ್ಸಂಪ್ಷನ್ ಬೇರೆ ಕೊಟ್ಟಿದೀವಿ, ಟ್ಯಾಕ್ಸಸ್ ಬರಲ್ಲ, ಅದಕ್ಕೆ ಟ್ಯಾಕ್ಸಸ್ ಬರೋದಿಲ್ಲ. ಹಾಗಾಗಿ ಆ ಒಂದು ಆದಷ್ಟು ಬೇಗ ಒಂದು 2-3 ತಿಂಗಳಲ್ಲಿ DPR ಮಾಡ್ಬಿಟ್ಟು ಒಂದ್ ನಿಮಿಷ ಗುರು DPR ಮಾಡ್ಬಿಟ್ಟು ರೂಪಾ ಮತ್ತೆ ನಾರಾಯಣ ಸ್ವಾಮಿ ಇವರಿಬ್ಬರ ಜೊತೆ ನಾನು ಕೂತ್ಕೊಂಡು ಯಾವ ತರ ನಾವ್ ಇದನ್ನ ಮುಂದುವರಿಬೇಕು ಅಂತ ಹೇಳಿ ಇವ್ರ ಜೊತೆ ಫಸ್ಟ್ ಮೀಟಿಂಗ್ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಕರೆದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಅಲ್ಲ ಈಗ ನಾನು 2 ಕಡೆ ರಿಂಗ್ ರೋಡ್ ಈಗ ನಮ್ಮ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಎಕ್ಸ್ಪ್ರೆಸ್ ವೇ ಇಂದ ಒಂದ್ ದಾರಿ ಮತ್ತೆ ಬಂಗಾರಪೇಟೆ KGF ಒಂದ್ ದಾರಿ ಇದೆಯಲ್ಲ, ಅದ್ರಲ್ಲಿ ಒಂದ್ ದಾರಿ 2 ದಾರಿನೂ ಮಾಡ್ತೀನಿ. ಈಗ ದಾರಿ ಮಾಡಿದ್ರೆ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. 1 ಕಿಲೋಮೀಟರ್ ಹತ್ರ ಇದೆ ಯಾವ್ದು ನಮ್ಮ 5 ಕಿಲೋಮೀಟರ್ ಇಲ್ಲ ಬಿಡ ಒಂದು ಕನೆಕ್ಟಿವಿಟಿ ಇಲ್ಲ. ನೋ ನಾವು ಕನೆಕ್ಟಿವಿಟಿ ಮಾಡ್ತೀವಿ. ಮೈಸೂರ್ಗೆ ಹೋಗ್ಲಿಲ್ಲ, ಏನೆಲ್ಲ ಮಾತಾಡ್ತಾ ಇರ್ತೀರಾ ಯಾವ್ದಾದ್ರು ವಿಚಾರ. ಈ ರಾಜ್ಯದಲ್ಲಿ ಮೈಸೂರ್ಗೆ ಹೋಗ್ಲಿಲ್ಲ, ತುಮಕೂರ್ಗೆ ಹೋಗ್ಲಿಲ್ಲ, ಉಸ್ತುವಾರಿ ಮಂತ್ರಿಗಳಾದ್ಮೇಲೆ KGFಗೆ ಮತ್ತೆ ಕೋಲಾರ ಇಡೀ ಜಿಲ್ಲೆಗೆ, ಬಂಗಾರಪೇಟೆ KGF ಮತ್ತೆ ಇಡೀ ಕೋಲಾರ ಜಿಲ್ಲೆಗೆ ಒಂದು 5,000 ಕೋಟಿಯಲ್ಲಾಗುತ್ತೋ 10,000 ಕೋಟಿಯಲ್ಲಾಗುತ್ತೋ ಇಂಟಿಗ್ರೇಟೆಡ್ ಟೌನ್ಶಿಪ್ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದ್ರ ವಿಚಾರವಾಗಿ ನೀವು ಬುದ್ಧಿವಂತರು ಎಲ್ಲಾನು ಮಾಡ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜಿಂದ ಹಿಡಿದು ಮೆಡಿಕಲ್ ಕಾಲೇಜಿಂದ ಹಿಡಿದು ನಿಮ್ದು ಪೊಲೀಸ್ ಕ್ವಾರ್ಟರ್ಸ್ ಇಂದ ಹಿಡಿದು ಮತ್ತೆ ಮಾರ್ಕೆಟ್ ಇಂದ ಹಿಡಿದು ರಿಂಗ್ ರೋಡ್ ಇಂದ ಹಿಡಿದು ಯಾವ್ದು ನನ್ನ ಇಲಾಖೆಯಿಂದ ಮಾಡ್ತೀನಿ. ನಾನು ಕೇಳಿದೆ ಅದ್ರಲ್ಲಿ ಕೊಡ್ಲಿಲ್ಲ. ನನ್ನ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಈಗ ಮೆಡಿಕಲ್ ಕಾಲೇಜ್ ಒಂದೇ ನಿಮಿಷ ಕೇಳಿ, ಸ್ವಾತಂತ್ರ್ಯ ಬಂತು 1947 ಇಂದ ಬಹಳಷ್ಟು ಜಿಲ್ಲೆಗಳಲ್ಲಿ ಈ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಯ್ತು. ಕೋಲಾರದಲ್ಲಿ ಆಗಿತ್ತ? ಯು ಶುಡ್ ಅಪ್ರಿಶಿಯೇಟ್. ಕೋಲಾರದಲ್ಲಿ ಪ್ರಪ್ರಥಮ ಬಾರಿಗೆ PPP ಮಾಡ್ತೀವೋ ಸರ್ಕಾರದಲ್ಲಿ ಮಾಡ್ತೀವಿ, ಒಟ್ಟಾರೆ ಮೆಡಿಕಲ್ ಕಾಲೇಜ್ ಅಂತೂ ಆಗ್ತದೆ. ಎಲ್ಲ ಒಂದೇ, ನೀವು ಅನ್ಕೊಂಡಿದ್ದೀರಿ ಅಷ್ಟೇ. ಇನ್ನೂ ಫಾಸ್ಟ್ ಆಗಿ ಆಗ್ತದೆ ಕೆಲಸ. ನಮ್ಮ ದೇಶ ಸರ್ಕಾರದ 2 ಶಾಸಕರ ಮಧ್ಯೆ ಫೈಟ್ ನಡೀತಾ, ಯಾವ ಫೈಟು ನಡೀತಾ ಇಲ್ಲ. ನಾನು ಹೇಳ್ದೆ ನೋಡ್ರಿ, ಕೇಳ್ರಿ ಒಂದ್ ನಿಮಿಷ, ಅದು ಕೇಳ್ರಿ, ನಾನು ಹೇಳಕ್ ಬಿಡಿ. ಸ್ವಲ್ಪ ಸಣ್ಣ ಭಿನ್ನಾಭಿಪ್ರಾಯಗಳು ನಂಜೇಗೌಡರು ನಾರಾಯಣಸ್ವಾಮಿ ಅವ್ರ ಜೊತೆ ಇರ್ತದೆ. ಫ್ಯಾಮಿಲಿ ನಿಮ್ ಮನೆಗಳಲ್ಲಿ ನಮ್ಮ ಮನೆಗಳಲ್ಲೇ ತಂದೆ ಮಕ್ಕಳೇ ಜಗಳ ಆಡ್ತಾರೆ, ಅಣ್ಣ ತಮ್ಮಗಳೇ ಜಗಳ ಆಡ್ತಾರೆ. ಅದ್ರಲ್ಲಿ ನಾವು ಸರಿ ಮಾಡ್ಕೊತೀವಿ. ಅದ್ರಲ್ಲಿ ಏನಿದೆ, ಅದ್ರಲ್ಲಿ ಏನ್ ತಪ್ಪು ಹಗರಣ ಇದ್ರೆ ಏನು ಅಂತ ಇವರು ಹೇಳ್ತಾರೆ. ಒಳಗಡೆ ಕುತ್ಕೊಂಡು ನಾವು ಒಂದು 4 ಗೋಡೆ ಸೆಂಟರ್ ಮಾತಾಡಿ ಕ್ಲಿಯರ್ ಮಾಡ್ತೀವಿ. ಯಾರು ಸರ್ ಇಬ್ರು ಕಾಂಗ್ರೆಸ್ ಹೇಳಿ ಸರ್, ಯಾರು
ಕೋಲಾರ ಜಿಲ್ಲೆ ನಮ್ಮ KGF ಮತ್ತು ಬಂಗಾರಪೇಟೆ ಮಧ್ಯದಲ್ಲಿ 300 ಎಕರೆ ಜಾಗದಲ್ಲಿ ಮುಂಚೆ BML ವಶದಲ್ಲಿತ್ತು. ಇದರಲ್ಲಿ 300 ಎಕರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ತಗೊಂಡಿದ್ದೀವಿ. ಇದರಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾಯಿದ್ದೀವಿ. ಇಂಟಿಗ್ರೇಟೆಡ್ ಅಂದರೆ ಇಲ್ಲಿ ಸಾಫ್ಟ್ವೇರು, ಹಾರ್ಡ್ವೇರು, ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು, ಬ್ಯಾಂಕಿಂಗ್ ಎಲ್ಲ ಸಿಸ್ಟಮ್ಗಳು ಬರಬೇಕು ಅಂತ. ಹೌಸಿಂಗ್ ಇವ್ರಿಗೆ ಸಾವಿರಾರು ಮನೆಗಳು ಕಟ್ಟುವಂಥದ್ದು ಎಲ್ಲ ಪ್ರಾಜೆಕ್ಟು PPP ಮಾರ್ಟಲ್ಲಿ ಎಷ್ಟೋ ಸಾವಿರ ಕೋಟಿ ಆಗ್ತದೆ. ನಾವು ಜಮೀನು ಕೊಡೋದಷ್ಟೇ, ಇನ್ನು ಉಳಿದಿದ್ದೆಲ್ಲ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಈ ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೀವಿ. ಮುಂಚೆ ಕೋಲಾರ ಜಿಲ್ಲೆಗೆ ಚಿನ್ನದ ನಾಡು ಅಂತ ಏನು ಹೆಸರಿತ್ತು, ಅಟ್ಲೀಸ್ಟ್ ಆ ಹೆಸರು ಮುಂದುವರಿಲಿ ಅಂತ ಹೇಳಿ ಈಗ ನೀವೇ ನೋಡಿದ್ರಿ ಈ ಥರ ಇದೆ. ಇನ್ನೊಂದು 8-10 ವರ್ಷ ನೋಡಿದ್ರೆ ಇದು ಚಿತ್ರಣನೇ ಬೇರೆ ಇರ್ತದೆ, ಇನ್ನೊಂದು ಬೆಂಗಳೂರು ಥರ ಇರ್ತದೆ. ಆ ಥರ ಮಾಡಲಿಕ್ಕೆ ನಮ್ಮ ಕನಸಿನ ಯೋಜನೆ ನಂದು, ನಮ್ಮ ರೂಪಾದು, ನಾರಾಯಣ ಸ್ವಾಮಿ ಅವ್ರು ಕುತ್ಕೊಂಡು ನಾವು ಮಾತಾಡಿದ್ದೀವಿ. ನಮ್ಮ ವಶದಲ್ಲಿದೆ 300 ಎಕರೆ ಸುತ್ತಲೂ ಗಡಿ ಹಾಕೊಂಡ್ಬಂದಿದ್ದೀವಿ. ನೋಡಿದ್ರಲ್ಲ ನೀವು ಕೂಡ KGF ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ 50 ವರ್ಷಗಳಲ್ಲಿ ಯಾವುದು ಸರ್ಕಾರ ಕೊಡದಷ್ಟು, ಯಾವುದೇ ಮುಖ್ಯಮಂತ್ರಿ ಕೊಡದಷ್ಟು ಇವತ್ತು ದುಡ್ಡು ಅನುದಾನಗಳನ್ನ ಕಾಂಗ್ರೆಸ್ ಸರ್ಕಾರ ಕೋಲಾರಕ್ಕೆ ಕೊಟ್ಟಿದೆ. ಏನು KGFಲ್ಲಿ ಒಂದು 80 ಕೋಟಿ ರಿಸರ್ವ್ ಪೊಲೀಸ್ ಬಂದಿದ್ದು, ಇಂಡಿಯನ್ ಪೊಲೀಸ್ ಇದು ಅಕಾಡೆಮಿಗೆ ಒಂದು 80 ಕೋಟಿ ಇಲ್ಲಿ ಕಟ್ಟಡ, ಇನ್ನೊಂದು 200 ಕೋಟಿ ವೆಚ್ಚದಲ್ಲಿ ಒಂದು PPP ಮಾಡಲು ಒಂದು ಮಾರ್ಕೆಟು, APMC ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ಪು, ಮೆಡಿಕಲ್ ಕಾಲೇಜು. ಕೋಲಾರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಮೆಡಿಕಲ್ ಕಾಲೇಜ್ ಇರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು, ಅವಿಭಾಜ್ಯ ಕೋಲಾರ ಜಿಲ್ಲೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರು, ಅದು ಕೋಲಾರ ಜಿಲ್ಲೆಯಲ್ಲಿ ಮಾಡಿಲ್ಲ. ಅದರಿಂದ ಇಡೀ ಕೋಲಾರ ಜಿಲ್ಲೆಯ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ, ನಾನು ನಮ್ಮ ರೂಪಾ, ನಮ್ಮ ನಾರಾಯಣ ಸ್ವಾಮಿ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಟೈಮ್ ಬೌಂಡಿಂಗ್ ಏನಾದ್ರು ಇದೆಯಾ? ಅದೇ 1 ವರ್ಷದೊಳಗಡೆ ನಾವು ಇದನ್ನ DPR ಮಾಡಿ 1 ವರ್ಷದೊಳಗಡೆ DPR ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅದೇ DPR ನೋಡ್ಕೊಂಡು DPR ಮಾಡ್ಬಿಟ್ಟು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಬರಬೇಕಲ್ಲ. ನಮ್ಗೆ ಅವ್ರಿಗೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಒಪ್ಪಿಗೆ ಆದರೆ 100% 1 ವರ್ಷದಲ್ಲಿ ಸ್ಟಾರ್ಟ್ ಮಾಡಿ. ಇಲ್ಲಿ ಕಂಪ್ನಿಗಳು ಬರ್ತವೆ? ಹೌದು, ಎಲ್ಲ ಕಂಪ್ನಿಗಳು ಬರ್ತವೆ. ಒಂದೇ ಒಂದು ಈ ಜಾಗದ ವಿಶೇಷತೆ ಏನಂದರೆ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಎಕ್ಸ್ಪ್ರೆಸ್ ಹೈವೇ ಹೋಗ್ತಾ ಇರೋದು. ಅದಕ್ಕೆ 2 ದಾರಿ ಬೇಕು. ಈಗ ರೂಪಾ ಒಂದು ದಾರಿ ಹೇಳಿದ್ದಾರೆ, ಆ ದಾರಿನೂ ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಒಂದು ಹೇಳಿದ್ದಾರೆ, 2 ದಾರಿಗಳನ್ನು ಮಾಡಿ ಈ ಜಾಗಕ್ಕೆ ಬರೋ ಥರ ಮಾಡ್ತಾರೆ. ಕೋಮಲ್ ವಿಚಾರದಲ್ಲಿ ಹೊಂದಾಣಿಕೆ ಆಗ್ತಾ ಹೇಳಿದೆ. ಈಗ ಕೋಲಾರ ಲಾಸ್ಟ್ ಟೈಮ್ ಕೂಡ ನಾವೆಲ್ಲ ಒಂದೇ. ನಾರಾಯಣ ಸ್ವಾಮಿ ಆಗಲಿ, ರೂಪಾ ಆಗಲಿ, ಅನಿಲ್ ಆಗಲಿ, ನಂಜೇಗೌಡಣ್ಣಾಗಲಿ, ಮಂಜು ಆಗಲಿ, ನಾವೆಲ್ಲ ಅಣ್ಣ ತಮ್ಮಂದರು ಅಕ್ಕಂಗಿರೆ, ವಿ ಆರ್ ಆಲ್ ಸೇಮ್. ಮತ್ತು ಆಂತರಿಕ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಪಾರ್ಟಿಲು ಅವ್ರವ್ರ ಅಭಿಪ್ರಾಯ ಅವ್ರು ಕೊಡ್ತಾರೆ. ಅಭಿಪ್ರಾಯಗಳನ್ನೇ ತಪ್ಪು ಅಂತ ತಿಳ್ಕೊಳ್ಳೋದು ಬೇಡ. ನಾನು ಎಲ್ಲ ಕುಂಡ್ಸ್ಕೊಂಡು ನಾನು ಮಾತಾಡಿ ಸಾಲ್ವ್. ನಾರಾಯಣ ಸ್ವಾಮಿ ಅವರು ತನಿಖೆ ಆಗಬೇಕು ಅಂತ ಆಗ್ರಹ ನೋಡೋಣ. ಈಗ ನಾನು ಮಾತಾಡ್ತೀನಿ, ನಾರಾಯಣ ಸ್ವಾಮಿ ಹಗರಣಗಳಾಗಿದ್ದಾವೆ, ಸಿಕ್ಕಾಪಟ್ಟೆ ಮಾತಾಡಿ ನಾನು ಏನು ಸಮಸ್ಯೆ ಇದೆ ಪರಿಹಾರ ಮಾಡ್ತೀನಿ. ಅಲ್ಲ, ನಿಮ್ಮ ನೇತೃತ್ವದಲ್ಲಿ 2 ಗ್ಯಾಂಗ್ ಆಗೋಗಿದೆ. ನನ್ನ ನೇತೃತ್ವದಲ್ಲಿ 2 ಗ್ಯಾಂಗ್ ಯಾವುದೂ ಇಲ್ಲ. ನಮ್ದೆಲ್ಲ ಒಂದೇ ಗ್ಯಾಂಗ್. ವೆರ್ ಆಲ್ ಇನ್ ದ ಸೇಮ್ ಫ್ಯಾಮಿಲಿ. ರೂಪಾ ಆಗಲಿ, ನಾರಾಯಣ ಸ್ವಾಮಿ ಆಗಲಿ, ಮಂಜು ಆಗಲಿ, ನಂಜೇಗೌಡರಾಗಲಿ, ಅನಿಲ್ ಆಗಲಿ, ನಾವೆಲ್ಲ ಒಂದೇ ಫ್ಯಾಮಿಲಿ, ಒಂದೇ ತಾಯಿಯ ಮಕ್ಕಳು ಅಂತ ತಿಳ್ಕೊಂಡೆ ನಾವು ಕೆಲಸ ಮಾಡೋದು. ನೋಡ್ರಿ, ಡೆವಲಪ್ಮೆಂಟ್ ವರ್ಕ್ಸ್ ಆಗಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಇರ್ತವೆ. ಅದನ್ನೇ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು. ಅದನ್ನ ಅವ್ರವ್ರು ವ್ಯಕ್ತ ಮಾಡ್ತಾರೆ, ಅದು ಸಾಲ್ವ್ ಮಾಡ್ತೀವಿ ಅಷ್ಟೇ. ಇನ್ನೊಂದು ವಿಚಾರ ಏನಂದ್ರೆ, ನಿಮ್ಮ ಕಾಂಗ್ರೆಸ್ MLA ಮೇಲೆ ಇನ್ನೊಬ್ಬ ಕಾಂಗ್ರೆಸ್ MLA ಆರೋಪ ಮಾಡ್ತಿರೋದು, ಬೇರೆ ವಿರೋಧ ಪಕ್ಷದವ್ರು ಕಾಮನ್ ಅದು ಮಾಡೋದು. ಒಂದೇ ಮನೆಯಲ್ಲಿ ಈ ತರ ಆರೋಪಗಳು ಯಾಕೆ ಬರ್ತಾರೆ? ಸ್ವಂತ ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾರೆ, ತಂದೆ ಮಕ್ಕಳೇ ಜಗಳ ಆಡ್ತಾರೆ. ಸಣ್ಣ ಬ್ರದರ್, ಈಗ ನಿಮ್ಮ ಅಭಿಪ್ರಾಯನ ನಿಮ್ಮ ಮಗನ ಒಪ್ಕೊತಾನ? ಇವಾಗ ನನ್ನ ಅಭಿಪ್ರಾಯ ನನ್ನ ಮಗನ ಒಪ್ಪಲ್ಲ ಕೆಲವು ಸರ್ತಿ. ಇದು ಒಳಗಡೆ ಮಾತಾಡ್ಬೇಕಾಯ್ತು, ಆಚೆ ಮಾತಾಡಿದ್ದಾರೆ. ಆದರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗಿರೋಂಥ ರೀತಿಯಲ್ಲಿ ಏನೇನು ತಪ್ಪುಗಳಾಗಿದೆ ಎಲ್ಲ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಈ ಮೆಡಿಕಲ್ ಕಾಲೇಜು ಇದೆಲ್ಲ PPP ಮಾಡಲ್ ಕೊಟ್ಟಿರೋದಕ್ಕೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಸರ್. ಅಂದರೆ ಸರ್ಕಾರನೇ ಪೂರ್ತಿಯಾಗಿ ನಡೆಸ್ಬೋದಾಗಿತ್ತು. ಆಯಿತು, 50 ವರ್ಷದಿಂದ ಯಾರು ವಿರೋಧ ಮಾಡ್ತಾವ್ರಲ್ಲ. 1947 ಸ್ವಾತಂತ್ರ್ಯ ಬಂತು, ಅವಿಭಾಜ್ಯ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೇ ಕಾಲೇಜ್ ಆಯಿತು. PPP ಮಾಡಲೋ ಅಥವಾ ಸರ್ಕಾರಿ ಕಾಲೇಜು ಯಾಕೆ ಕೋಲಾರದಲ್ಲಿ ಯಾರೂ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಹೇಳಿ? ತಡವಾಗಿ ಆದ್ರೂ ನಾವು ಯಾವುದೋ ಒಂದು ಸ್ಟಾರ್ಟ್ ಮಾಡಿದ್ದೀವಲ್ಲ, ಅಟ್ಲೀಸ್ಟ್ ಈ ಸ್ಟಾರ್ಟೆಡ್. ಮುಂದಕ್ಕೆ ನೋಡ್ತೀವಿ. PPP ಮಾಡಲಲ್ಲಿ ಅದು ವರ್ಕ್. RTO ಆಫೀಸ್ ಹತ್ರ ಬಂದು ಇವ್ರು ಹಿಂದೆ ಅಬ್ಜೆಕ್ಷನ್ ಮಾಡಿದ್ದೆ. ನನ್ನ ಎಲೆಕ್ಷನ್ ಬಾಬು ಅಂತ
ಮೇಡಮ್ ಎಲ್ಲಿ ಈಗ ಒಳ್ಳೆ ಜಾಗ ಇದೆ. ನಮ್ಮ ಮನ ಇವಾಗ ಮಾಡ್ದಂಗೆ 1,000 ಎಕರೆ ಕೊಟ್ಟಂಗೆ ನಾರಾಯಣ ಸ್ವಾಮಿ ಅವ್ರ ಮನೆ ಪೊಲೀಸ್ ಸರ್ ಬಾಗುರು ನಾರಾಯಣ ಸ್ವಾಮಿ ಈ ಆರ್ಟಿಒ ಆಫೀಸು ಬಂಗಾರಪೇಟೆ 2 ವರ್ಷ ಒಂದು ಗೌರ್ಮೆಂಟ್ ಆಫೀಸ್ ಇರಲಿಲ್ಲ ಚೆನ್ನಾಗೈತೆ. ಕೋಲಾರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಲ್ಲ ನಾವು ನಿಮ್ದೇ ಒಂಥರ ಜಿಲ್ಲೆ ಅಲ್ಲ. SP ಬೇರೆ ಮೇಡಮ್ ನೀವು ಅಲ್ಲಿ ಏನು ಮಾತಾಡಲಿಲ್ಲ ಯಾವ್ದು ವಿಚಾರ ಏನ್ ಹೇಳಿದ್ದಾರೆ ಮಾತೇನ್ ಕೊಟ್ಟಿದ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆ ಮಾತು ಪ್ರಕಾರ ಇವತ್ತು ಸದನದಲ್ಲೂ ಕೂಡ ನಾನು ಪ್ರಶ್ನೆಗೆ ಉತ್ತರ ಕೊಟ್ಟು ಅದಾದಮೇಲೆ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ರೋಡ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿಸಿ DPR ಮಾಡಿಸಿ ಇವತ್ತು ಬಂದಿದ್ದಾರೆ. ಕಾಂಪೌಂಡಿಂದ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಇನ್ನೂ ಒಂದು ಅದಕ್ಕೆ ರೋಡ್ ಮಾಡಿಸ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಹೈವೇಗೆ. ಇಂಥದ್ದೆಲ್ಲನೂ ಪ್ರಪೋಸಲ್ಸ್ನ ತೊಗೊಂಡು ಇವತ್ತು ಕ್ಷೇತ್ರ ಪ್ರವಾಸ ಮಾಡಿದ್ದಾರೆ. ಬಂಗಾರಪೇಟೆ ಶಾಸಕರಾಗಿರುವ SN ಅಣ್ಣನ ಮತ್ತು ನಮ್ಮನ್ನು ಕರೆದು ಮತ್ತು ಇಡೀ ಜಿಲ್ಲೆಗೆ ಯಾರೂ 50 ವರ್ಷದಲ್ಲಿ ಇಂಥ ಕೊಡುಗೆಯನ್ನು ಕೊಡೋದಕ್ಕೆ ಅವಕಾಶ ಆಗಿರಲಿಲ್ಲ. ಸ್ವತಂತ್ರ ಬಂದಾದಮೇಲೆ ಫಸ್ಟ್ ಟೈಮ್ ರೈತರಿಗೋಸ್ಕರ APMC ಮಾರ್ಕೆಟು 2-3 ಸ್ಟೇಟ್ ಮಧ್ಯದಲ್ಲಿ 25 ಎಕರೆಯಲ್ಲಿ ಅದನ್ನು ಕೂಡ PPP ಮಾಡೆಲಲ್ಲಿ APMC ಮಾರ್ಕೆಟ್ ಮಾಡ್ತೀವಿ ಅಂತ ಬಜೆಟಲ್ಲಿ ಬಂದಿದೆ. ಅದಾದಮೇಲೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಕೊಟ್ಟಿದ್ದಾರೆ, ಅದು ಒಂದು 80 ಕೋಟಿಯಲ್ಲಿ. ಹೋಮ್ ಮಿನಿಸ್ಟ್ರು ಪ್ರವಾಸ ಮಾಡಿದಾಗ ಒಂದು 100 ಎಕರೆ ಜಾಗ ಕೊಟ್ಟರೆ ನಾನು ಇಲ್ಲಿ ಕರ್ನಾಟಕ ಪೊಲೀಸ್ ಇದನ್ನು ಮಾಡ್ತೀನಿ, ಅಕಾಡೆಮಿ ಮಾಡ್ತೀನಿ ಅಂದಿದ್ರು. ಅದಾದಮೇಲೆ ನಾನು ಪ್ರಪೋಸಲ್ ತೊಗೊಂಡು ಹೋದಾಗ 2 ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿತ್ತು, ಒಂದು ನಂದಿ ಬೆಟ್ಟಕ್ಕೆ, ಇನ್ನೊಂದು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಒಂದು ಸೈನ್ಸ್ ಸೆಂಟರ್ ಅಂತ ನಾವು 10 acres ಜಾಗ ಕೊಟ್ಟಿದ ತಕ್ಷಣ ಸರ್ಕಾರ ಅದಕ್ಕೂ ಕೂಡ 8 ಕೋಟಿ ಗ್ರ್ಯಾಂಟ್ಸ್ ಇಟ್ಟಿದೆ. ಮತ್ತು ಫಸ್ಟ್ ಟೈಮ್ ನಮಗೆ ಕಳೆದ 5 ವರ್ಷಗಳಲ್ಲಿ ನಾನು ಭಾಳ ನೋವು ತಿಂದಿದ್ದೆ. ಒಂದು ಇಲಾಖೆ, ಬಿಲ್ಡಿಂಗು, ಅನುದಾನ ಎಲ್ಲ ಥರೋದ್ರಲ್ಲಿ ನೋವು ತಿಂತಾ ಇದ್ವಿ. ನಮ್ಮದೇ ಸರ್ಕಾರ ಬಂದಾದಮೇಲೆ ಕ್ಷೇತ್ರದ ರೈತರಿಗೆ ಓದ್ಕೊಂಡಿರುವಂಥ ಎಜುಕೇಟೆಡ್ ಯಾರಿದ್ದಾರೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಸ್ತೀನಿ ಅಂತ ಒಂದು ಏನು ಭರವಸೆ ಕೊಟ್ಟಿದ್ರು, ಪ್ರಾಮಿಸ್ ಮಾಡಿದರು. ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, IT ಪಾರ್ಕು, ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ ಇಲ್ಲಿ. ಅದಾದಮೇಲೆ ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗತ್ತೆ ಅಷ್ಟು ರೆವಿನ್ಯೂ ಜನ್ರೇಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಟಾ ಇದೆ, ಅದೇ ಥರ ನಾನು ಬರೋವಂಥ ದಿನಗಳಲ್ಲಿ KGFಗೆ ನಾನು ಅಂಥದ್ದೇ ಒಂದು ಕೊಡುಗೆ ಕೊಡ್ತೀನಿ, ಮಾದರಿಯಾಗಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಬೋದಾಗಿತ್ತು, ತುಮಕೂರಲ್ಲಿ ಮಾಡ್ಬೋದಾಗಿತ್ತು, ದಾವಣಗೆರೆಯಲ್ಲಿ ಮಾಡ್ಬೋದಾಗಿತ್ತು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದ ತಕ್ಷಣ, ಜಾಗ ಕೊಟ್ಟಿದ ತಕ್ಷಣ ಈ ಜಾಗದಲ್ಲಿ ಭರವಸೆ ಕೊಟ್ಟಿದ್ದೀನಿ, ನಾನು ಆ ಮಾತು ಉಳಿಸ್ಕೋಬೇಕು ಅಂತಂದ್ಬಿಟ್ಟು 1 ವರ್ಷ ಆಗಿದೆ. ಆದರೆ ಎಲ್ಲೂ ನಾವು ಈವರೆಗೂ ಮಾಡಿಲ್ಲದೆ ಇರೋ ಅನುಭವ ಇರೋದ್ರಿಂದ ಹಂತವಾಗಿ ಇದೇ ಥರ ಮಾಡ್ತೀನಿ ಅಂತ, ಅದೇ ಏನು ಹೇಳಿದಾರೋ ಅದನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ನಂಬಿಕೆಯಿಂದ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾವಿಷ್ಟೆಲ್ಲ 20-30 ಸಾವಿರ ಜನ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಅನುಭವಿಸ್ತಾ ಇರುವಂಥ ನರಕಕ್ಕೆ ಒಂದು ದಿನ ಅಂತ್ಯ ಇರುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೆ. ಅಂಥದಕ್ಕೆ ಇವತ್ತು ಒಂದು ಅವ್ರ ಪ್ರಯತ್ನ, ನಾನು ನನ್ನ ಸರ್ಕಾರನ ಆರಾಧಿಸ್ತೀನಿ. ಅದಕ್ಕಿಂತ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಇಂಥದ್ದು ಒಂದು ಕೊಡುಗೆ ನನ್ನ ಕ್ಷೇತ್ರಕ್ಕೆ ಬಂದರೆ, ನನ್ನ ಕ್ಷೇತ್ರ ಜನ ಗೆಲ್ಲಿಸಿದ್ದಕ್ಕೆ ಮತ್ತು ನಾನು ಈ ಕಾರ್ಯಕ್ರಮನ ತೊಗೊಂಬಂದಿದ್ದಕ್ಕೆ ನನಗೆ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಮೆಡಿಕಲ್ ಕಾಲೇಜ್ ಏನಾದರೂ ನಮ್ಮ ತಾಲೂಕು ಬರ್ಬೋದು. ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ. ಬರುವಂಥ ದಿನಗಳಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ಬಂಗಾರಪೇಟೆ ಕ್ಷೇತ್ರ, KGF ಕ್ಷೇತ್ರ, ಆ ಕಡೆ ಮುಳಬಾಗಿಲು ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅಂತಂದರೆ
ಎಲ್ಲಿ ಯೋಗ್ಯವಾಗಿದೆ, ಜಿಲ್ಲೆಗೆ ಬಂದಾಗಿದೆ. ಇನ್ನು ಎಲ್ಲಿ ಅದು ಯೋಗ್ಯವಾಗಿ ಬರುತ್ತೆ ಅಂದ್ರೆ, ಜಿಲ್ಲೆಗೆ ಒಂದ್ಸತಿ ಒಂದು ವರ ಸಿಕ್ಕಿ ಆಗಿದೆ, ಅದು ಎಲ್ಲಿ ಯೋಗ್ಯವಾಗಿ ಅನುಕೂಲ ಆಗುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಆಗ್ಲಿ. ಒಂದ್ಸತಿ ಒಂದ್ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದ್ರೆ, ಈಗ ಏನೇ ಸಮಸ್ಯೆ ಬಂದ್ರು ಬೆಂಗಳೂರು ಕಡೆ ಹೋಗ್ತಾ ಇದೀವಿ, ಇಲ್ಲ ಕುಪ್ಪಂ ಕಡೆ ಹೋಗ್ತಾ ಇದೀವಿ, ವೆಲ್ಲೂರ್ಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಬೆಟರ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಯೋಗ್ಯವಾಗಿರೋ ಜಾಗಕ್ಕೆ ಬಂದ್ರೆ ಒಳ್ಳೇದು. ನಾವು 3 ಜನ ಸ್ವಾಗತಿಸ್ತೀವಿ. ಮೇಡಮ್, ಈಗ 100 ಕೋಟಿ ಗವರ್ಮೆಂಟ್ ನೋಡಿ, ಕೋವಿಡ್ ಆದ್ಮೇಲೆ ಖಂಡಿತವಾಗೂ ನಾನು ನನ್ನ ಸರ್ಕಾರನ ಅಭಿನಂದಿಸ್ತೀನಿ. ಕೋವಿಡ್ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳನ್ನ ಅನುಭವಿಸಿದ್ವಿ. ಪ್ರತಿಯೊಂದು ಕುಟುಂಬನೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿ ಆಯ್ತು. ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಿಗೆ ಬರ್ತಾನೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರು, ಪ್ರತಿಯೊಂದು ಹೆಣ್ಮಗು ಇರ್ಬೋದು, ಆ ಹೆಣ್ಮಗುನ ಯಾವ ರೀತಿ ಆದ್ರೂ ಕಾಪಾಡಬೇಕು ಅಂತ ಅಂದ್ಬಿಟ್ಟು ದೂರದೃಷ್ಟಿಯಿಂದ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾತಾಡಿದ್ದಷ್ಟೇ ಮಾಡಲಿಲ್ಲ, ಭಾಷಣಕ್ಕೆ ಸೀಮಿತ ಮಾಡಲಿಲ್ಲ, ಭರವಸೆಗಳಿಗೆ ಸೀಮಿತ ಮಾಡಲಿಲ್ಲ. 2-3 ತಿಂಗಳು ಸರ್ಕಾರ ಅಧಿಕಾರಿಗೆ ಬಂದಿದ ತಕ್ಷಣ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದರು. ಪ್ರತಿಯೊಂದು ಬಡ ಹೆಣ್ಮಗು, ನೀವು ಇವತ್ತು ಯೋಚನೆ ಮಾಡಿ, ಕೂಲಿ ಕಾರ್ಮಿಕರು ಯಾರು ಹೆಣ್ಮಕ್ಳು, ರೈತ ಕಾರ್ಮಿಕ ಮಹಿಳೆ ಇದ್ದಾಳೆ, ಅವ್ರ ಕುಟುಂಬಕ್ಕೆ 2,000 ಬರುತ್ತೆ, ಆಶಾ ವರ್ಕರ್ಗೆ ಬರುತ್ತೆ, ಅಂಗನವಾಡಿಯಲ್ಲಿ ಕೆಲಸ ಮಾಡೋರ್ಗೆ ಬರುತ್ತೆ, ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋ ಹೆಣ್ಮಗುಗೆ ಬರುತ್ತೆ. ಯಾರಿಗೆ ಇದು ಜಾತಿ ಧರ್ಮ ಬಿಟ್ಟು ಹೆಣ್ಮಕ್ಳನ್ನ ಕಾಪಾಡಬೇಕು ಅನ್ನೋವಂಥ ಭರವಸೆಗಳ ಮುಖಾಂತರ ಕಾಪಾಡಬೇಕು ಅಂತ ದೂರದೃಷ್ಟಿ ಸರ್ಕಾರಕ್ಕಿದೆ. ಕೋವಿಡ್ ನಂತರ ದಿನಗಳಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ಬಡವ್ರನ್ನ, ಆರ್ಥಿಕವಾಗಿ ಕೆಳವರ್ಗದಲ್ಲಿರುವಂಥ ಬಡವ್ರನ್ನ ಕಾಪಾಡ್ತಾ ಇದೆ ಅನ್ನೋವಂಥ ಒಂದು ಭ್ರಮೆಯಲ್ಲಿಲ್ಲ, ಆ ಒಂದು ನಂಬಿಕೆಯಲ್ಲಿ ನಾವು ಮುಂದೆ ಸಾಗ್ತಾ ಇದೀವಿ. ಸರ್, ಕುಡಾನಲ್ಲಿ 2 ಕ್ಷೇತ್ರಕ್ಕೆ ಒಂದೇ ಕೂಡ ಇದೆ ಸರ್. ಮುಂದಿನ ದಿನದಲ್ಲಿ 2 ಕೂಡ ಆಗ್ಬೋದಾ? ಬಂಗಾರಪೇಟೆ ಕ್ಷೇತ್ರ ಹೇಳಿದ್ದಾರೆ, ನಮ್ಮ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಪರಿಶೀಲನೆ ಮಾಡಿ ಅತ್ಯವಶ್ಯಕ ಇದ್ರೆ ಆ ಕೆಲಸನ ಮಾಡ್ತೀವಿ. ನಮ್ಮ MLAs ಹೇಳ್ತಾರೆ ಅದೇ ತರ ಮಾಡೋದು. ಇಂಟಿಗ್ರೇಟೆಡ್ ಟೌನ್ಶಿಪ್ 2006 ಅಲ್ಲಿ ಪ್ರಪೋಸಲ್ ಆಯಿತು. ಅದರಲ್ಲಿ 2 ಟೈರ್ ಅರ್ಬನ್ ಒಂದು, ವಿಲೇಜ್ ಒಂದು. ಅದರಲ್ಲಿ ಬಿಡಿದಿ, ಹೊಸಕೋಟ, ಯಾವ ಟೈಪ್ ಕೇಸ್ ಬರೋದು ಅಂತೀವಿ? ಇಂಟಿಗ್ರೇಟೆಡ್ ಟೌನ್ಶಿಪ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಇದು ಮೊದಲ ಯೋಜನೆ. ನಮಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಲಿಕ್ಕೆ ನಮ್ಮ ರೂಪ, ನನ್ನ ಸಹೋದರಿ ಹೇಳಿರೋ ಪ್ರಕಾರ ಮೈಸೂರಲ್ಲಿ, ತುಮಕೂರಲ್ಲೆಲ್ಲ ಜಾಗ ಇದ್ರೂ ಸಹ ಕೋಲಾರದಲ್ಲಿ ಮಾಡಲೇಬೇಕು ಅಂತ ಹೇಳಿ, KGF ಅಲ್ಲಿ ಮಾಡಲೇಬೇಕು ಅಂತ ಹೇಳಿ ನಮ್ಮ ರೂಪಕಲಾ ಅವರ ಒಂದು ಆಸೆ ಏನಿತ್ತು, ಆ ಆಸೆ ಇವತ್ತು ನೆರವೇರ್ತದೆ. ಇಡೀ ಬಂಗಾರಪೇಟೆಗೆ, KGFಗೆ, ಜಿಲ್ಲೆಗೆ ಇದು ಒಳ್ಳೆ ಹೆಸರು ತರುವಂಥದ್ದು. PPP ಮಾಡಲಿ ಈ ಒಂದು ಕೆಲಸವನ್ನು ನಾವು 1 ವರ್ಷದಲ್ಲಿ DPR ಮಾಡಿ ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರವಾಗಿ ಇದು ಲೋಕಾರ್ಪಣೆ ಮಾಡುವಂಥ ಕೆಲಸ.